ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಇಲ್ಲ ಏನ್ರಲ್ಲಿ ಶೇಕ್ ಮಾಡೋದಂತಾನೆ ಗೊತ್ತಿಲ್ಲ. ನೋಡಿ, ಕಲರ್ಫುಲ್ ಮೀಲ್ ಈಸ್ ರೆಡಿ. ಲಾಲಿಪಾಪ್ ತಿನ್ನೋಣ. ಚಿಕಲ್ ಹಳ್ಳಿ ಮನೆ ತರಾನೇ ಇದೆ ಇಲ್ಲೆಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಾರ್ ಗೌಡ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ಥರದ ವೀಡಿಯೋಸ್ನ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ಬೋದು, ನಾನು ಈ ಥರ ರೆಡಿ ಆಗಿದ್ದೀನಿ ಜಿಮ್ ಔಟ್ಫಿಟ್ಟಲ್ಲಿ. ಬಿಕಾಸ್ ನಾನು ರನ್ ಹೋಗಿ ತುಂಬ ದಿವಸಗಳೇ ಆಗಿಬಿಟ್ಟಿತ್ತು, ಹೋಗಲೇ ಇಲ್ಲ. ಒಂದು 3 months 4 months ಆಗಿಬಿಟ್ಟಿದೆ. ನಾನು ಎಕ್ಸಸೈಸು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ನನ್ನ ಬಾಡಿ ಕಂಡೀಷನ್ ನೀವು ನೋಡಿದ್ರೆ ತುಂಬ ಲೈಕ್ ಅದ್ಗೆಟ್ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ಸ್ಟೊಮಕಲ್ಲಿ ಫ್ಯಾಟ್ ಎಲ್ಲ ಜಾಸ್ತಿ ತುಂಬಿಕೊಂಡಿದೆ. ಹ್ಯಾಂಡ್ಸಲ್ಲೂ ಅಷ್ಟೇ ಜಾಸ್ತಿ ಫ್ಯಾಟ್ ತುಂಬಿಕೊಂಡಿದೆ. ಮತ್ತು ಟೋನ್ಡ್ ಮಸಲ್ ಇಲ್ಲ, ಫುಲ್ಲು ಫ್ಯಾಟೇ ಇದೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಅನ್ಹೆಲ್ತಿ ಫುಡ್ ತಿನ್ನೋದಾಗಿರ್ಬೋದು, ಮತ್ತು ಜಾಸ್ತಿ ಶೂಟ್ಸ್ ಬರೋದ್ರಿಂದ ರೆಸ್ಟೋರೆಂಟ್ಸಲ್ಲಿ ಹೋಗಿ ತಿನ್ನೋದಾಗಿರ್ಬೋದು, ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು. ಅದು ಮಾಡಿಕೊಂಡೇ ನಾವು ಎಕ್ಸಸೈಸ್ ಮಾಡಿದ್ರೆ ನಾವು ಒಂದು ಬಾಡಿ ಕಂಟ್ರೋಲಲ್ಲಿರುತ್ತೆ, ಕರೆಕ್ಟ್ ಫಾರ್ಮಲ್ಲಿರುತ್ತೆ, ಇಲ್ಲಾಂದರೆ ಇರಲ್ಲ. ನಂದು ನೋಡಿ, ಈಗ ಜಾಸ್ತಿ ವೆಯ್ಟ್ ಸಹ ಆಗಿಬಿಟ್ಟಿದ್ದೀನಿ. ನಾನು ಫಸ್ಟ್ ಇದ್ದಿದ್ದು 58 kg ಇದ್ದೆ, ಬಟ್ ಈಗ ನಾನು ಆಗಿರೋದು 61 ಸಮಥಿಂಗ್ ಏನೋ ಇದ್ದೀನಿ. ಇನ್ನೂ ಚೆಕ್ ಮಾಡಿಲ್ಲ, ಇವತ್ತು ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಹೇಳೋದಷ್ಟೇ, ಇನ್ ಕೇಸ್ ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ರೆ ಫಸ್ಟು ನಿಮ್ಮ ಹತ್ರ ಇರಬೇಕಾಗಿರೋದು ಒಂದು ವೆಯ್ಟ್ ಮಿಷಿನು, ಮತ್ತು ಇನ್ನೂ ಒಂದೇನಪ್ಪ ಅಂದರೆ ಅಳತೆ ತೊಗೊಳಕ್ಕೆ ಟೇಪು. ನಿಮ್ಮ ಬಾಡಿ ಪಾರ್ಟ್ಸ್ನ ಕರೆಕ್ಟಾಗಿ ಅಳತೆ ತೊಗೊಂಡು, ಮತ್ತು ಒಂದು ಲೈಕ್ ಯಾವ ದಿವಸ ನೀವು ತೊಗೊತಾ ಇದ್ದೀರಾ ಅಂತ ಆ ಡೇಟ್ ಪರ್ಟಿಕ್ಯುಲರಲ್ಲಿ ಮೆನ್ಷನ್ ಮಾಡಿ ಎಲ್ಲ ಸೈಜಸ್ನು ನೀವು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ ನಾನು, ರನ್ ಹೋಗೋಕ್ಕೆ. ಇನ್ನೂ ನಾನು ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಬೇಕು. ಆ್ಯಕ್ಚುಲಿ ಎಲ್ಲಾದರೂ ಈಚೆ ಹೋಗ್ಬೇಕಾದ್ರೆ ಮಸ್ಟ್ ಸನ್ಸ್ಕ್ರೀನು. ನೀವೆಲ್ಲರೂ ನನ್ನ ಕೇಳ್ತೀರ, ನಿಮ್ಮ ಸ್ಕಿನ್ ಯಾಕೆ ಇಷ್ಟು ಚೆನ್ನಾಗಿದೆ, ಏನಾಗ್ತದೆ. ನಾನು ಆ್ಯಕ್ಚುಲಿ ಮೇಕಪ್ ಏನು ಹಾಕಲ್ಲ, ಬಟ್ ಏನೇನು ಸ್ಕಿನ್ ಕೇರ್ ಮಾಡಬೇಕು ಅದು ಕಂಪಲ್ಸರಿ ಮಾಡಿದ್ರೇ ನಿಮಗೆ ಈ ರಿಸಲ್ಟ್ಸ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ನಾವು ಯಾವ ರೀತಿ ನಮ್ಮ ಸ್ಕಿನ್ನ ನಾವು ಟೇಕ್ ಕೇರ್ ಮಾಡ್ತಿರೋ ನಮ್ಮ ಸ್ಕಿನ್ ಅದೇ ರೀತಿ ಇರುತ್ತೆ. ಸೊ ಈಗ ನಾನು ಸನ್ಸ್ಕ್ರೀನ್ ಹಾಕೊಬೇಕು, ಬನ್ನಿ ಹಾಕೊಳ್ಳೋಣ. ಆ್ಯಕ್ಚುಲಿ ನೀವು ನೋಡಿದ್ರೆ ನಾನು ಯೂಸ್ ಮಾಡ್ತಿರೋದು ಅಕ್ವಾಲಾಜಿಕಾ ಸನ್ಸ್ಕ್ರೀನು. ನೀವು ನೋಡ್ಬೋದು ನನ್ನ ರೂಮೆಲ್ಲ ತುಂಬ ಮೆಸ್ಸಿಯಾಗಿದೆ. ಸೊ ಇವತ್ತು ನನಗೆ ಏನಪ್ಪ ಅಂತಂದರೆ ರೂಮೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು, ಮತ್ತು ಇವತ್ತೇ ನಂಗೆ ಫ್ರೀ ಟೈಮ್ ಸಿಕ್ಕಿರೋದು. ನಂಗೆ ಯಾವಾಗ್ಲೂ ಬೆಳಗ್ಗೆ ಹೋದರೆ ನೈಟ್ ಆಗಿಬಿಡುತ್ತೆ ಬರೋಷ್ಟೊತ್ತಿಗೆ. ಸೊ ನಂಗೆ ಏನು ಕ್ಲೀನ್ ಮಾಡಬೇಕು, ಮತ್ತು ಫುಲ್ಲು ಟಯರ್ಡ್ ಆಗಿರುತ್ತೆ. ಆ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ, ಬ್ಯಾಂಗ್ಳೂರ್ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ, ಬರೋಷ್ಟರಲ್ಲಿ ನಂಗೆ ಏನು ಮಾಡಬೇಕು, ಮತ್ತು ಅದರಲ್ಲಿ ನಂದು ವರ್ಕ್ ಇನ್ನೂ ಬೇರೆ ಇನ್ಸ್ಟಾ ವೀಡಿಯೋಸು ಅದೆಲ್ಲ ಮಾಡೋಷ್ಟರಲ್ಲಿ ನನಗೂ ತುಂಬ ಇದಾಗ್ಬಿಡುತ್ತೆ. ನಂಗೆ ಯಾವಾಗ ಟೈಮ್ ಸಿಗುತ್ತೋ, ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಿಪ್ ಬಾಮ್ ಹಾಕೊಂಡ್ಬಿಡೋಣ. ನಾನು ಯೂಸ್ ಮಾಡೋದು ನಿವ್ಯಾ. ನನ್ನ ಚೈಲ್ಡ್ಹುಡ್ಡಿಂದ, ನನ್ನ ಸ್ಕೂಲ್ ಟೈಮಲ್ಲಿಂದನೂ ನಾನು ನಿವ್ಯಾನೇ ಯೂಸ್ ಮಾಡೋದು. ಈಗಲೂ ನಿವ್ಯಾನೇ. ಬಿಫೋರ್ ನಾನೆಲ್ಲ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ನಿವ್ಯಾ ಅಂದರೆ ಜಾಸ್ತಿ ಇಷ್ಟ. ನಾನು ಹಾಕೊತಾನೇ ಇರ್ತೀನಿ, ನಂಗೆ ಹಾಕೊತಾನೇ ಇರ್ಬೇಕು ಅನಿಸ್ತಾ ಇರುತ್ತೆ. ನನ್ನ ಸ್ಕೂಲ್ ಟೈಮಲ್ಲೂ ಅಷ್ಟೇ, ನನ್ನ ಕಾಲೇಜ್ ಟೈಮಲ್ಲೂ ಅಷ್ಟೇ, ನಾನು ನಿವ್ಯಾನೇ ಜಾಸ್ತಿ ಯೂಸ್ ಮಾಡ್ತಿದ್ದಿದ್ದು. ಈಗ ನನಗೆ ಈ ಫ್ಲೇವರ್ ತುಂಬ ಇಷ್ಟ ಆಗಿದೆ, ಚೆರಿ ಶೈನ್ ಅಂತ. ಸೊ ಇದೇ ಯೂಸ್ ಮಾಡೋದು. ಮತ್ತು ಸನ್ಸ್ಕ್ರೀನು ಅಕ್ವಾಲಾಜಿಕಾ ಪಪಾಯ ಆ್ಯಂಡ್ ವಿಟಮಿನ್ ಸಿ ಇದು. ಸೊ ಆದಷ್ಟು ನಾನು ಜಾಸ್ತಿ ಸನ್ಸ್ಕ್ರೀನ್ ಹಾಕ್ಕೊತೀನಿ. ಇಟ್ಸ್ ಓಕೆ, ನಂಗೆ ಆಯಿಲಿ ಥರ ಇದ್ರೇನೂ ಪರವಾಗಿಲ್ಲ, ಬಟ್ ಸನ್ಸ್ಕ್ರೀನ್ ಹಾಕೊಳೋದ್ರಿಂದ ಜಾಸ್ತಿ ಸ್ಕಿನ್ನು ಎಲ್ಲ ಜಾಸ್ತಿ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಈ ಥರ ನೀವೇನಾದರೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಡೋರಾಗಿದ್ದರೆ, ಇಲ್ಲಾಂದರೆ ಅಥ್ಲೆಟ್ಸ್ ಆಗಿದ್ದರೆ, ಮತ್ತು ಏನೋ ಸನ್ನಲ್ಲಿ ಜಾಸ್ತಿ ಕೆಲಸ ಮಾಡೋರಾಗಿದ್ದರೆ ಮಸ್ಟ್ ನಿಮ್ಮ ಜೋಪಲ್ಲೇ ಸನ್ಸ್ಕ್ರೀನ್ನ ಇಟ್ಕೊಂಡ್ಬಿಡ್ರಿ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಬಿಕಾಸ್ ಸನ್ಸ್ಕ್ರೀನ್ ಹಾಕೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅಂತೂ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನ್ನ ಸ್ಕಿನ್ ಬೇಗ ಸನ್ಲೈಟ್ಗೆ ರಿಯಾಕ್ಟ್ ಆಗಿಬಿಡುತ್ತೆ. ಬೇಗ ನನಗೆ ಏನಾಗುತ್ತೆ ಅಂದರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಸನ್ಸ್ಕ್ರೀನ್ ಏನೋ ಹಾಕ್ದಿರ ನಾನು ಸನ್ನಲ್ಲಿ ಹೋದರೆ ಬರ್ನಿಂಗ್ ಸೆನ್ಸೇಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಆದಷ್ಟು ಸನ್ಸ್ಕ್ರೀನ್ನ ಹಾಕೊತಾನೆ ಇರ್ತೀನಿ. ಗೈಸ್, ಈಗ ನಾನು ರೆಡಿ ಆಗಿದ್ದೀನಿ. ಈಗ ನನ್ನ ಕೆಲಸ ಏನಪ್ಪ ಅಂತಂದರೆ, ಇವತ್ತು ನಾನು ರೆಸ್ಯೂಮ್ ಮಾಡ್ತಿರೋದ್ರಿಂದ ಫಸ್ಟು ನನ್ನ ವೆಯ್ಟ್ನ ಚೆಕ್ ಮಾಡಿಕೊಂಡು ನೋಟ್ ಮಾಡ್ಕೊಂಬಿಡೋಣ ವಿತ್ ಡೇಟ್. ನಾನು ಇದು ಆರ್ಮ್ಸ್ದು ಮತ್ತು ಸ್ಟೊಮಕ್ದು ಎಲ್ಲ ಮೆಷರ್ಮೆಂಟ್ಸ್ ತೊಗೊಂಡಿಲ್ಲ. ಇವಾಗ ಲೇಟ್ ಆಗ್ತಾ ಇರೋದ್ರಿಂದ ಫಸ್ಟು ರನ್ ಹೋಗ್ಬಿಟ್ಟು ಬಂದು ಈ ದಿನದ್ದು ತೊಗೊಂಡು ನೋಟ್ ಮಾಡ್ಕೊಂಡು. ಸೊ ಗೈಸ್, ಈ ವೆಯ್ಟ್ ಮಿಷಿನ್ ನಾನು ಬ್ಲಿಂಕಿಟಲ್ಲಿ ತೊಗೊಂಡಿದ್ದು. ಅರೌಂಡ್ ನನಗೆ ಎಷ್ಟು ಬೀತೋ ಗೊತ್ತಿಲ್ಲ, ಬಟ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿಬಿಟ್ಟು. ಬಿಕಾಸ್ ರಾಂಗ್ ತಪ್ಪು ಹೇಳೋದು ಬೇಡ ಅಂತ.
ನಿಮ್ಗೆ ಏನಾದರೂ ನಾನೇನು ಅಷ್ಟೊಂದು ಸ್ಪೆಂಡ್ ಮಾಡಿಲ್ಲ, ಕಡಿಮೆನೇ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈಗ ವೆಯ್ಟ್ ಚೆಕ್ ಮಾಡೋಣ, ಇವತ್ತು ಎಷ್ಟು ವೆಯ್ಟ್ ಇದ್ದೀನಿ ಅಂತ ನೋಡೋಣ. ಸೊ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಅಂತ. ಫಸ್ಟು 0 ಮಾಡಿಕೊಂಡು ಐ ಗೆಸ್ ನಾನು 60 ಮೇಲೇ ಇರ್ತೀನಿ. ಸರ್ಪ್ರೈಸಿಂಗ್ಲಿ 60.80 ಇದ್ದೀನಿ. ಇವತ್ತೆಷ್ಟು ಡೇಟು? August 15th. ನನ್ನ ಟಾರ್ಗೆಟ್ ಬಂದುಬಿಟ್ಟು 58. ಬಟ್ 58 ಇದ್ರೇನು ನನಗೆ ಗುಡ್ ಮಸಲ್ಸ್ ಬೇಕು. ಫ್ಯಾಟ್ ಎಲ್ಲ ರಿಡ್ಯೂಸ್ ಆಗಿ ಮಸಲ್ಸ್ ಬಂದರೆ ನನಗೆ ಸಾಕು ಅನಿಸ್ತಿದೆ. ಲೆಟ್ಸ್ ಟ್ರೈ ಟು ರಿಡ್ಯೂಸ್ ಮೈ ವೆಯ್ಟ್. ನೋಡಿ, ಫೈನಲಿ ನಾನು ಈ ರೀತಿ ಸನ್ಸ್ಕ್ರೀನು ಮತ್ತು JBL ಎಲ್ಲ ಹಾಕ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ಬಿಕಾಸ್ ನನಗೆ ಸಾಂಗ್ಸ್ ರನ್ ಮಾಡ್ತಿರ್ಬೇಕಾದ್ರೆ ಸಾಂಗ್ಸ್ ಕೇಳ್ತಾ ಇದ್ದರೆ ಒಂಥರ ಟೈಮ್ ಹೋಗೋದು ಗೊತ್ತಾಗಲ್ಲ, ಮತ್ತು ನಾವು ಅದರಲ್ಲೇ ಕಳೆದೋಗ್ಬಿಟ್ಟಿರ್ತೀವಿ. ಸೊ ಗೈಸ್, ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ನೀವು ಏನೇ ಜಿಮ್ಗೆ ಹೋಗ್ಬೇಕಾಗಿದ್ರೇನೋ ಅಷ್ಟೇ, ರನ್ ಹೋಗ್ಬೇಕಾಗಿದ್ರೇನೋ ಅಷ್ಟೇ, ಯಾವುದೇ ಒಂದು ಸ್ಪೋರ್ಟ್ಸ್ ಆಡಬೇಕಾಗಿದ್ರೇನೋ ಅಷ್ಟೇ, ನೀವೇನಾದರೂ ಸ್ವಲ್ಪ ನಿಮ್ಮ ಬಾಡಿಗೆ ಹೆಲ್ದಿಯಾಗಿರೋದು ಕೊಟ್ರೇ ಸ್ವಲ್ಪ ಎನರ್ಜಿ ಬರುತ್ತೆ. ಬಿಫೋರ್ ನಾನೆಲ್ಲ ಹಂಗೆ ಹೋಗ್ಬಿಡ್ತಿದ್ದೆ, ರನ್ನಿಂಗ್ ಹೋಗ್ಬೇಕಾದ್ರೆ ಏನೂ ತಿಂತಾನೆ ಇದ್ದಿಲ್ಲ, ಏನೂ ಮಾಡ್ತಾನೆ ಇದ್ದಿಲ್ಲ, ಹಂಗೆ ರೆಡಿಯಾಗಿ ಹೋಗ್ಬಿಡ್ತಾ ಇದ್ದೆ. ಬಟ್ ಆಮೇಲೆ ನಂಗೆ ಗೊತ್ತಾಯಿತು, ಇನ್ನು ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದರೆ ಏನಾದರೂ ಸ್ವಲ್ಪ ನಮ್ಮ ಬಾಡಿಗೆ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಡ್ರ್ಯಾಗನ್ ಫ್ರೂಟ್ ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಕಟ್ ಮಾಡಿ ಈ ಥರ ಪೀಸಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಯಾಕಪ್ಪ ಅಂತಂದರೆ ಈ ಥರ ಇವಾಗ ಟೈಮ್ ಆಗೋದ್ರಿಂದ ನಾವು ಕಟ್ ಮಾಡಿ ಇದು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ಇದೊಂದೆರಡು ಪೀಸು ತಿನ್ನೋಣ. ಇದು ತಿಂದಿದ್ದಾದಮೇಲೆ ಒಂದು ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳಕ್ಕೆ ವಾಟರ್ನ ಕುಡಿಯೋಣ. ಒಂದು ಬಟ್ಲಲ್ಲಿ ಹಾಕೊಳ್ಳೋಣ ಇದು. ಸೊ ನೀಟಾಗಿ ಈ ಥರ ಪೀಸಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ ಗೈಸ್. ಮತ್ತು ದಾಳಂಬ್ರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅದು ದಾಳಂಬ್ರಿ ನೆನ್ನೆ ತಿಂದ್ಬಿಟ್ಟು ಖಾಲಿ ಮಾಡಾಕ್ಬಿಟ್ಟಿದ್ದೀನಿ. ಇನ್ನೂ ಇದ್ದಾವೆ, ಅದನ್ನ ಇಟ್ಕೊಬೇಕು. ಇದು ತಿಂದ್ಬಿಟ್ಟು ಹೋಗೋಣ. ಲೆಟ್ಸ್ ರನ್ ಟುಗೆದರ್. ಸೊ ಡ್ರ್ಯಾಗನ್ ಫ್ರೂಟ್ ತಿಂದಿದ್ದಾಯಿತು. ಆ್ಯಕ್ಚುಲಿ ಇನ್ನೂ ಬನಾನಾ ತಿಂದರೆ ಇನ್ನೂ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ನಿಮ್ಗೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅಥವಾ ಆ್ಯಪಲ್ ಆಗಿರ್ಬೋದು, ಯಾವ ಫ್ರೂಟ್ಸ್ ಇದ್ರೇನು ಆ ಫ್ರೂಟ್ಸ್ ತಿಂದರೆ, ಫ್ರೂಟ್ಸು ಅಥವಾ ಅದೇ ಜಂಕ್ ತಿನ್ನಬೇಡಿ, ಫ್ರೂಟ್ಸು ಇಲ್ಲಾಂದರೆ ಡ್ರೈ ಫ್ರೂಟ್ಸು ಆ ಥರ ತಿನ್ನಿ, ತುಂಬ ಸ್ಟ್ರೆಂತ್ ಬರುತ್ತೆ. ಇವಾಗ ನಾನು ಫ್ಲೆಕ್ಸ್ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ಅಂತ. ಸೊ ಆ್ಯಕ್ಚುಲಿ ನಂಗೆ ಇನ್ನೂ ಮಸಲ್ಸ್ ಬರಬೇಕು. ಇದೆಲ್ಲ ಫುಲ್ಲು ಫ್ಯಾಟೇ ಇದೆ. ಫ್ಲೆಕ್ಸ್ ಮಾಡಿದಾಗ ನನಗೆ ಇಲ್ಲಿ ಟೋನ್ಡಾಗಿ ಬರಬೇಕು. ನಂಗೆ ತುಂಬ ಇಷ್ಟ ಅದು ಮಾಡೋಕ್ಕೆ. ನಾನು ಅದು ಏನಾದರೂ ಮಾಡಬೇಕಂದ್ರೆ ನಾವು ಏನಾದರೂ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗೋದು. ಹಾರ್ಡ್ ವರ್ಕ್ ಮಾಡಿದ್ರೇ ನಮ್ಗೆ ಬರೋದದು. ಸುಮ್ಮನೆ ಮಾಡಬೇಕು ಅಂದ್ಬಿಟ್ಟು ನಾವು ಮನೆಯಲ್ಲೇ ಕುತ್ಕೊಂಡಿದ್ರೆ ಈ ಥರ ಮಸಲ್ಸು ಬರಲ್ಲ, ಏನೂ ಬರಲ್ಲ, ಈ ಥರ ಫ್ಯಾಟ್ ಬರುತ್ತೆ ಅಷ್ಟೇ. ಸೊ ಬನ್ನಿ ಇವಾಗ ಓಡೋಣ. ಅಟ್ಲೀಸ್ಟ್ 3 ಕಿಲೋಮೀಟರ್ ಆದರೂ ನಾವು ಕಂಪ್ಲೀಟ್ ಮಾಡಬೇಕು ಇವತ್ತು. ಸ್ಟಾರ್ಟಿಂಗ್ 3 ಕಿಲೋಮೀಟರ್ ಮಾಡೋಣ ಜೊತೆಯಲ್ಲಿ, ಆಮೇಲೆ ಹಂಗೆ ಇನ್ಕ್ರೀಸ್ ಮಾಡ್ತಾ ಹೋಗೋಣ ಡೇ ಬೈ ಡೇ ಆರ್ ವೀಕ್ ಬೈ ವೀಕ್. 5 ಕಿಲೋಮೀಟರ್ 10 ಕಿಲೋಮೀಟರ್ ಬಿಫೋರ್ ಮಾಡ್ತಿದ್ದೆ. ಈ ಸ್ಟಾರ್ಟಿಂಗ್ ಲೆಟ್ಸ್ ಡೂ ಫಾರ್ 3 ಕಿಲೋಮೀಟರ್ಸ್. ಓಕೆ, ಆಮೇಲೆ ಬಂದ್ಬಿಟ್ಟು ನಾನು ಪ್ರೋಟೀನ್ ಪೌಡರ್ ಯಾವ್ದು ತೊಗೊತೀನಿ ಅಂತೆಲ್ಲ ಈ ವಿಡಿಯೋನಲ್ಲೇ ತೋರಿಸ್ತೀನಿ. ಗೈಸ್, ಬಿಫೋರ್ ರನ್ನಿಂಗು ನಾವು ವಾರ್ಮ್ ಅಪ್ನ ಮಾಡಬೇಕು. ಅದು ವಾರ್ಮ್ ಅಪ್ ಮುಗಿಸ್ಕೊಂಡು ಆಮೇಲೆ ರನ್ಗೆ ಹೋಗೋಣ. 1 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಗೈಸ್. ಫೈನಲಿ ರನ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಫುಲ್ ಟಯರ್ಡ್ ಆಗ್ತಿದೆ. ಈಗ ನಾನು ಪ್ರೀ ವರ್ಕೌಟ್ ಕುಡಿತೀನಿ. ಸೊ ನಾನು ಯೂಸ್ ಮಾಡೋದು ಮಸಲ್ ಬ್ಲೇಸ್ದು, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಂದು ಶೇಖರ್ ಎಲ್ಲೋ ಹೋಗ್ಬಿಟ್ಟಿದೆ, ಗೊತ್ತಿಲ್ಲ, ಹುಡುಕ್ಬೇಕು. ಸೊ ಆ್ಯಕ್ಚುಲಿ ನಮ್ಮ ಅಮ್ಮನೇ ಎಲ್ಲೋ ಹಾಕ್ಬಿಟ್ಟಿದೆ. ಸೊ ನೋಡಿ, ನಾನು ಯೂಸ್ ಮಾಡೋದು ಇದೆ ಮಸಲ್ ಬ್ಲೇಸ್ದು. ಬಟ್ ನಂಗೆ ಗೊತ್ತಿಲ್ಲ, ಈಗ ನನ್ನ ಶೇಖರ್ ಇಲ್ಲ, ಏನ್ರಲ್ಲಿ ಶೇಕ್ ಮಾಡೋದಂತಾನೆ ಗೊತ್ತಿಲ್ಲ. ಶೇಖರ್ ತೊಗೊಳೋವರೆಗೂ ಇದರಲ್ಲಿ ಯೂಸ್ ಮಾಡೋಣ. ಯಾಕಂದರೆ ಸ್ವಲ್ಪ ಬಾಟಲು ಈ ಥರ ಇದ್ದರೆ ಅದು ಹಾಕಕ್ಕೆ ಕರೆಕ್ಟಾಗಿರುತ್ತೆ. ಸೊ ನಾನು 1 ಸ್ಕೂಪ್ ಹಾಕೊತಾ ಇದ್ದೀನಿ. ಇದಕ್ಕೆ ಚಿಲ್ಡ್ ವಾಟರ್ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕೊಕೊನಟ್ ಮಸ್ತ್ ಟೇಸ್ಟ್. ಶೇಕ್ ಮಾಡಬೇಕು, ಶೇಕಿ ಅಂತ. ಆ್ಯಕ್ಚುಲಿ ಗೈಸ್, ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ. ಅದಕ್ಕೋಸ್ಕರ ಇವಾಗ ಲಂಚ್ ಮಾಡಬೇಕು. ಲಂಚ್ಗೆ ರಾಗಿ ರೊಟ್ಟಿ ಇದೆ, ಮತ್ತು ಟೊಮ್ಯಾಟೊ ಚಟ್ನಿ ಮಾಡಿದ್ದಾರೆ, ಮತ್ತು ರೈಸ್ ಮಾಡಿದ್ದಾರೆ, ಮತ್ತು ಆಸ್ಪಿರಾಗಸ್ ಅಂತ ಒಂದು ಏನೋ ಇದು ಆಮ್ಲೆಟ್ ಹಾಕೊಳ್ಳೋಣ ಅಂತ 2 ಎಗ್ಸ್ ಎತ್ಕೊಂಡಿದ್ದೀನಿ. ಸಾಲ್ಟ್, ಸ್ವಲ್ಪ ಜನಕ್ಕೆ ಆಫ್ ಬಾಯ್ಲ್ ಇಷ್ಟ, ಬಟ್ ನಂಗೆ ಏನೋ ಅಷ್ಟೊಂದು ಇಷ್ಟ ಆಗಲ್ಲ. ನಂಗೆ ತಿನ್ನೋದೇ ಇಲ್ಲ ಆಫ್ ಬಾಯ್ಲು. ನಂಗೆ ಈ ಥರ ಆಮ್ಲೆಟ್ ಹಾಕ್ಕೊಂಡು, ಇಲ್ಲಾಂದರೆ ಸ್ವಲ್ಪ ಅದಕ್ಕೆ ಏನಾದರೂ ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಆಮ್ಲೆಟ್ ಮಾಡೋಕ್ಕಿಷ್ಟ.
ಮತ್ತು ಈ ರಾಗಿ ರೊಟ್ಟಿನಲ್ಲಿ ನೋಡಿ ಸಾರಿ ಈ ಹಸಿಟ್ಟಲ್ಲಿ ಏನೇನೋ ಹಾಕಿದ್ದಾರೆ. ತರಕಾರಿ ಅಂದರೆ ಕ್ಯಾರೆಟು, ಈರುಳ್ಳಿ, ನಿಜ ಗೊತ್ತಿಲ್ಲ ಬರ್ತೈತಾ ಬರಲ್ಲ ಅಂತ. ಲೆಟ್ಸ್ ಟ್ರೈ ಇಟ್. ಗೈಸ್ ನೋಡಿ, ಕಲರ್ಫುಲ್ ಮೀಲ್ ಈಸ್ ರೆಡಿ. ನಮ್ಮ ಮನೆಯಲ್ಲಿ ಮಾಡೋ ಟೊಮ್ಯಾಟೊ ಚಟ್ನಿ ಸಖತ್ತಾಗಿರುತ್ತೆ. ಒಂದು ಬಾಕ್ಸ್ ಫುಲ್ಲು ಮಾಡಿಟ್ಟಿದ್ದಾರೆ. ಅದು ಯಾವಾಗಾದರೂ ಈ ಥರ ಮಾಡಿದಾಗ ನಾವು ತೊಗೊಂಡು ಹಾಕೊಂಡು ತಿಂತಾ ಇರ್ತೀವಿ. ಇನ್ ಕೇಸ್ ಏನಾದರೂ ಸಾಂಬಾರು ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಇದನ್ನು ಹಾಕೊಂಡು ತಿಂದರೆ ಸಖತ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೋಡಿ, ವಿಲೇಜ್ ರೆಸ್ಟೋರೆಂಟ್ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಆಂಧ್ರ ಸ್ಟೈಲ್ ರೈಸು, ರೋಟಿ, ಚಿಕನ್ನು ಎಲ್ಲ ಸಿಗುತ್ತೆ. ನಾವು ಹೋಗಿ ಊಟ ಮಾಡೋಣ ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಎಂಟ್ರೆನ್ಸ್ ಈ ರೀತಿ ಇದೆ. ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲಾಗಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಫುಡ್ ಅಂತೂ ಸಖತ್ತಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಈ ಆಂಬಿಯನ್ಸ್ ಅಂತೂ ಸಖತ್ತಾಗಿರುತ್ತೆ. ಯಾವ ರೀತಿಯಪ್ಪ ಅಂತಂದರೆ ಹಳೇ ಕಾಲದಲ್ಲಿ ಯಾವ ರೀತಿ ಬ್ಯಾಂಬೂಸನ್ನೆಲ್ಲ ಮಾಡಿರ್ತಾರಲ್ವ, ಸೇಮ್ ಅದೇ ರೀತಿ ಇರುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತು ಇದರಲ್ಲಿ ಎಲ್ಲ ಥರದ ನಾನ್ ವೆಜ್ ಐಟಮ್ಸು ಸಿಗುತ್ತೆ. ಈ ಥೀಮ್ ಯಾವ ರೀತಿ ಇದೆ ಅಂತ, ಸೊ ಟಿಪಿಕಲ್ ಹಳ್ಳಿ ಮನೆ ಥರನೇ ಇದೆ. ಇಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ. ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಸೀ ಫುಡ್ಡು ಇದೆ, ಮತ್ತು ಮೀಲ್ಸು ಕೊಡ್ತಿದ್ದಾರೆ. ನಾನ್ ವೆಜ್ ಬಫೆಟ್ ಇದೆ, ಚಿಕನ್ ಫ್ಯಾಮಿಲಿ ಪ್ಯಾಕ್ ಇದೆ, ಮಟನ್ ಫ್ಯಾಮಿಲಿ ಪ್ಯಾಕ್ ಇದೆ. ಸೊ ನೋಡೋಣ, ವಿಲ್ ಡಿಸೈಡ್. ಹ್ಯಾಂಡ್ ವಾಶ್ ಮಾಡೋಣ. ಈ ಪ್ಲೇಟ್ಗೆ ಬಾಳೆ ಎಲೆನ ಈ ಥರ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಟಿಪಿಕಲ್ ಬಾಳೆ ಎಲೆ ಊಟ. ಸೊ ಚಿಕನ್ ಲಾಲಿಪಾಪ್ ತಿನ್ನೋಣ. ಚಿಕನ್ ಹಾರ್ಡ್ ಇಲ್ಲ, ಚಿಕನ್ ಹಾರ್ಡ್ ಇದ್ದರೆ ತಿನ್ನೋಕ್ಕಾಗಲ್ಲ. ಇದು ಸಖತ್ ಸಾಫ್ಟ್ ಇರೋದ್ರಿಂದ ಸಖತ್ತಾಗಿ ಒಳಗಡೆ ಹೋಗ್ತಿದೆ. ನೋಡಿ, ಇದು ಮಟ್ಕಾನಲ್ಲಿ ಸಪ್ರೇಟ್ ತೊಗೊಂಡು ಬಂದಿದ್ದಾರೆ. ಒಂದು ಸಪ್ರೇಟ್ ರೈಸು ಮತ್ತು ಸಪ್ರೇಟಾಗಿ ಗ್ರೇವಿ ಥರ. ಅದಕ್ಕೆ ಇದು ಹೆಸರು ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಅಂತ. ಸೊ ಇದು ವಿಲೇಜ್ ಚಿಕನ್ ಸ್ಪೆಷಲ್ ಬೋನ್ಲೆಸ್ ಬಿರಿಯಾನಿದು ಗ್ರೇವಿ ಎಲ್ಲ ಚಿಕನ್ನು. ಮತ್ತು ಇದು ವಿಲೇಜ್ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಅಂತ ಹೇಳ್ತಾರೆ. ಸೊ ರೈಸ್ ಎಲ್ಲ ಸೇಮ್ ಇರುತ್ತೆ, ಗ್ರೇವೀಸ್ ಮಾತ್ರ ಡಿಫ್ರೆಂಟಾಗಿ ತೊಗೊಂಡು ಬಂದು ಕೊಡ್ತಾರೆ. ಇದನ್ನು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನಿಮ್ಗೇನಾದರೂ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.